ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಂಜೆ 6 ಗಂಟೆಗೆ 6 ಪ್ರಮುಖ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೀನಿ. ಉಳಿದ ಸುದ್ದಿಗಳು ಬೋನಸ್. ಬನ್ನಿ ಹಾಗಿದ್ರೆ ಹೆಡ್ಲೈನ್ಸ್ ನೋಡೋಣ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಗ್ ಶಾಕ್. ಬಳ್ಳಾರಿ ಶಾಸಕ ನಾಗೇಂದ್ರ ಇಡಿಯಿಂದ ಲಾಕ್. ಅಧಿಕಾರಿಗಳ ಪ್ರಶ್ನೆಗಳ ಮುಂದೆ ತತ್ತರಿಸಿ ಹೋದ ಮಾಜಿ ಮಿನಿಸ್ಟರ್. ನಾಗೇಂದ್ರ ಲಾಕ್ ಆಗ್ತಾ ಇದ್ದ ಹಾಗೆ ಶಾಸಕ ದದ್ದಲ್ ಅಲರ್ಟ್. ಇಡಿ ವಿಚಾರಣೆಗೆ ಚಕ್ಕರ್. ಎಸ್ಐಟಿ ಮುಂದೆ ಹಾಜರ್. ವಾಲ್ಮೀಕಿ ನಿಗಮ ಅಧ್ಯಕ್ಷನ ಭೇಟಿಗೂ ಸ್ಕೆಚ್ ಹಾಕ್ತಾ ಇದೆ ಇಡಿ. ಮುಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಬಿಜೆಪಿ ಭರ್ಜರಿ ಪ್ರೊಟೆಸ್ಟ್. ಸಿದ್ದರಾಮಯ್ಯ ರಾಜೀನಾಮೆಗೆ ಕೇಸರಿ ಪಡೆ ಡಿಮ್ಯಾಂಡ್. ವಿಜಯೇಂದ್ರ ನೇತೃತ್ವದ ಹೋರಾಟಕ್ಕೆ ಬೆಂಗಳೂರಿನಲ್ಲೇ ಬ್ರೇಕ್. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ CWRC ಆದೇಶ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಿರಿಯ ಸಚಿವರ ಸಭೆ. ಮುಂದಿನ ಹೋರಾಟದ ಚರ್ಚೆ ಸೋಮವಾರ. ಸರ್ವಪಕ್ಷ ಮೀಟಿಂಗ್. ಕನ್ನಡ ಕಣ್ಮಣಿ ಅಪರ್ಣ ಇನ್ನು ನೆನಪು ಮಾತ್ರ. ಪಂಚಭೂತಗಳಲ್ಲಿ ಲೀನರಾದ ನಿರೂಪಕಿ ಅಪರ್ಣ. ಬನಶಂಕರಿ ಚಿತಾಗಾರದಲ್ಲಿ ಅಪರ್ಣ ಅಂತ್ಯ ಸಂಸ್ಕಾರ. ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗೇಂದ್ರಗೆ ವಾಲ್ಮೀಕಿ ನಿಗಮದ ಉರುಳಾಗಿದೆ. ಬಿ ನಾಗೇಂದ್ರ ಅವರನ್ನು ಬಂಧಿಸಿದ ಇಡಿ ಅಧಿಕಾರಿಗಳು. ಸತತ ವಿಚಾರಣೆ ಬಳಿಕ ಮಾಜಿ ಸಚಿವನ ಬಂಧನವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನತ್ತ ಮಾಜಿ ಸಚಿವ. ಜಡ್ಜ್ ಮುಂದೆ ಹಾಜರುಪಡಿಸಲಿರುವ ಅಧಿಕಾರಿಗಳು. ನಾಗೇಂದ್ರ ಅವರನ್ನು ಬಂಧಿಸಲಾಗಿದೆ. ನಾಗೇಂದ್ರ ಅವರನ್ನು ಇಡಿ ಬಂಧಿಸಿದೆ. ಜಾರಿ ನಿರ್ದೇಶನಾಲಯ. ಬಹಳ ಮುಖ್ಯವಾಗಿ ಹೈದರಾಬಾದ್ನಿಂದ ಹವಾಲಾ ರೂಪದಲ್ಲಿ ಬೆಂಗಳೂರಿಗೆ ಹಣ ಬಂದಿದೆ ಅನ್ನುವಂಥದ್ದು. ಏನು ಹವಾಲಾ ಅಂತಂದರೆ ಈಗ ಒಂದು 10 ಕೋಟಿ ರೂಪಾಯಿ ನನಗೆ ಈಗ ಡೆಲ್ಲಿಯಲ್ಲಿ ಬೇಕು. 10 ಕೋಟಿ ರೂಪಾಯಿ ಡೆಲ್ಲಿಯಲ್ಲಿ ಬೇಕು. ನಾನು ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಅಥವಾ ನನಗೆ ಈಗ ಈ ಕ್ಷಣ ಅರ್ಧ ಗಂಟೆಯಲ್ಲಿ 10 ಕೋಟಿ ರೂಪಾಯಿ ದುಬೈನಲ್ಲಿ ಬೇಕು. ನನಗೆ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಆಗೇನು ಮಾಡ್ತೀನಿ ನಾನು? ನನ್ನ ಹತ್ರ ದುಡ್ಡಿದೆ, 10 ಕೋಟಿ ರೂಪಾಯಿ ಇದೆ. ಈ 10 ಕೋಟಿ ರೂಪಾಯಿ ದುಬೈಯಲ್ಲಿ ನನ್ನ ಒಬ್ಬ ಫ್ರೆಂಡಿಗೆ ಕೊಡಬೇಕು. ಹೆಂಗೆ? ನಾನೇನು ಮಾಡ್ತೀನಿ, ಇಲ್ಲಿ ಹವಾಲಾ ಸ್ಪೆಷಲಿಸ್ಟ್ಗಳಿರ್ತಾರೆ ಕೆಲವರು. ಈ 10 ಕೋಟಿ ರೂಪಾಯಿ ತಗೊಂಡೋಗಿ ಅವನು ಕೊಡ್ತೀನಿ. ಇಲ್ಲಿ ಕೊಟ್ಟರೆ ಸಾಕು, ಅಲ್ಲಿ ಅವನು ಕೊಡ್ತಾನೆ ಅಷ್ಟೇ. ಎಲ್ಲೋ ಓಡಾಟ ಗಿಡಾಟ ಏನಿರೋದಿಲ್ಲ. ಭಾಳ ಸ್ಮೂತಾಗಿ ನಡೆಯುವಂಥದ್ದು. ಅದರಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಈ ಹಗರಣವನ್ನು ಮೂರು ತನಿಖಾ ಸಂಸ್ಥೆಗಳು ತನಿಖೆ ಮಾಡ್ತಾ ಇದೆ. ಮೂರು ತನಿಖಾ ಸಂಸ್ಥೆಗಳು. SIT ಮಾಡ್ತಾ ಇದೆ. SIT ಯಾಕೆ ಮಾಡ್ತಾ ಇದೆ? ಚಂದ್ರಶೇಖರ ಅಯ್ಯನವರು ಮೇ 27ನೇ ತಾರೀಕು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡ್ರು. ಆ ಡೆತ್ ನೋಟ್ ವಿಚಾರ ಗೊತ್ತಾಗಿದ್ದು ಮರುದಿವಸ ಅವರ ಪತ್ನಿಗೆ. ಎರಡನೇದೇನು, ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ಪತ್ರ ಬರೆದರು, ಇಲ್ಲಿ ಅವ್ಯವಹಾರ ಆಗಿದೆ, ತನಿಖೆ ಮಾಡಿ ಅಂತೇಳಿ. CBIಗೆ ಒಂದು ಅವಕಾಶ ಇದೆ. 5 ರಿಂದ 10 ಕೋಟಿ ಒಳಗಡೆ ಬ್ಯಾಂಕ್ಗಳಲ್ಲಿ ಅವ್ಯವಹಾರ ಆದರೆ CBI ಬರ್ಬೋದು. ಅವರು ಅದರ ಬಗ್ಗೆ ತನಿಖೆ ಮಾಡ್ತಾರೆ. ಈಗ ಬಂದಿರೋದು ಇಡಿ ಯಾಕೆ ಬಂದಿರುತ್ತೆ? ಮನಿ ಲಾಂಡ್ರಿಂಗ್ ಅಂದರೆ ಲಾಂಡ್ರಿ ಅಂದ್ರೇನು? ಬಟ್ಟೆ ಒಗೆಯೋದನ್ನು ಲಾಂಡ್ರಿ ಅಂತೀವಿ. ಲಾಂಡ್ರಿಗೆ ಕೊಟ್ರ ಲಾಂಡ್ರಿಗೆ ಯಾಕೆ ಕೊಡ್ತೀವಿ? ಬಟ್ಟೆಯನ್ನು ಕ್ಲೀನ್ ಮಾಡಿ ಕೊಡೋದಕ್ಕೆ. ಮನಿ ಲಾಂಡ್ರಿಂಗ್ ಅಂದರೆ ಕಪ್ಪು ಹಣವನ್ನು ಕ್ಲೀನ್ ಮಾಡಿ ಬಿಳಿ ಹಣ ಮಾಡಿ ಕೊಡೋದು.
ಈ ಕಾರಣಕ್ಕಾಗಿ ಈಗ ಇಡಿ ಎಂಟ್ರಿ ಕೊಟ್ಟಿದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಇಡಿ ಇಕ್ಕಳದಲ್ಲಿ ಮಾಜಿ ಸಚಿವ ನಾಗೇಂದ್ರ ವಿಲವಿಲ. ಕಾಂಗ್ರೆಸ್ನಲ್ಲಿ ದೊಡ್ಡ ತಲೆಗಳಿಗೆ ಕಾದಿದೆಯ ಆಪತ್ತು. ವಾಲ್ಮೀಕಿ ನಿಗಮದಲ್ಲಿನ ಹಗರಣ ಬಗೆದಷ್ಟು ಆಳಕ್ಕೆ ಹೋಗ್ತಿದೆ. ಇಡಿ ಇಕ್ಕಳದಲ್ಲಿ ಸಿಲುಕಿ ಮಾಜಿ ಸಚಿವ ನಾಗೇಂದ್ರ ಒದ್ದಾಡ್ತಿದ್ರೆ ಇತ್ತ ಕಾಂಗ್ರೆಸ್ ದೊಡ್ಡ ತಲೆಗಳಿಗೆ ಟೆನ್ಷನ್ ಶುರುವಾಗಿದೆ. ವಿಚಾರಣೆಯಲ್ಲಿ ಮಾಜಿ ಮಿನಿಸ್ಟರ್ ಬಾಯ್ಬಿಟ್ರೆ ದೊಡ್ಡವರ ಹೆಸರು ಹೊರಬೀಳುವ ಸಾಧ್ಯತೆ ಇದೆ. ಮಾಜಿ ಮಂತ್ರಿ ಬಿ ನಾಗೇಂದ್ರರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಾಲ್ಮೀಕಿ ಹಗರಣ ಕೇಸಲ್ಲಿ ನಾಗೇಂದ್ರಗೆ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಆದರೆ ನಾಗೇಂದ್ರ ಮಾತ್ರ ನನಗೇನು ಗೊತ್ತಿಲ್ಲ, ಅಕ್ರಮದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತೆ ಎಷ್ಟೇ ಪ್ರಶ್ನೆ ಕೇಳಿದ್ರೂ ಒಂದೇ ಉತ್ತರ ನೀಡ್ತಿದ್ದಾರಂತೆ. ಇನ್ನು ಅಧಿಕಾರಿಗಳು ಆರೋಪಿಗಳ ಟವರ್ ಲೊಕೇಶನ್ ಹಾಗೂ ನಾಗೇಂದ್ರ ಟವರ್ ಲೊಕೇಶನ್ನ ಮುಂದಿಟ್ಟಾಗ ನಾನು ಟೀ ಕುಡಿಯೋಕೆ ಹೋಗಿದ್ದೆ, ಆರೋಪಿಗಳು ಏನಕ್ಕೆ ಬಂದಿದ್ರು ಅನ್ನೋದು ಗೊತ್ತಿಲ್ಲ ಅಂತ ನಾಗೇಂದ್ರ ಹೇಳಿದ್ದಾರಂತೆ. ಇವತ್ತು ಇಡಿ ನಾಗೇಂದ್ರನನ್ನ ವಶಕ್ಕೆ ಪಡೆದಿದ್ರೆ ಈ ವೇಳೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಮಿನಿಸ್ಟರ್ ಪ್ರತಿಕ್ರಿಯೆ ನೀಡಿದ್ರು. ನಾನೇನು ಮಾಡಿಲ್ಲ ಅನ್ನೋ ರಾಗ ಹಾಡಿದ್ರು. ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ, ಯಾರು ಕೊಡ್ಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ಬಹುಕೋಟಿ ಹಗರಣದ ತನಿಖೆ ಚುರುಕುಗೊಂಡಿದ್ದು ವಿಚಾರಣೆಯಲ್ಲಿ ನಾಗೇಂದ್ರ ಬಾಯ್ಬಿಟ್ರೆ ಮತ್ತಷ್ಟು ನಾಯಕರಿಗೆ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ 9 ಗಂಟೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಈ ಅವ್ಯವಹಾರದ ಬಗ್ಗೆ ಹೇಳಿದ್ದೆ ನಾನು. ಮೂರು ತನಿಖೆಗಳಾಗ್ತಾ ಇದೆ, ಮೂರು ತನಿಖೆಗಳಾಗ್ತಾ ಇದೆ. ಇದೀಗ ನಾಗೇಂದ್ರ ವಿಚಾರ ಎಲ್ಲೂ ಬರಲಿಲ್ವಲ್ಲ. SIT ಒಂದು ರಿಮಾಂಡ್ ಕಾಪಿಯನ್ನು ಸಲ್ಲಿಸಿತ್ತಲ್ವ ಕೋರ್ಟ್ಗೆ, ಅಲ್ಲೂ ಕೂಡ ಎಲ್ಲೂ ಇಲ್ಲ ಇವರ ಹೆಸರು. ಚಂದ್ರಶೇಖರಯ್ಯ ಅವರ ಡೆತ್ ನೋಟ್ ಬಿಟ್ಟರೆ ಬೇರೆಲ್ಲೂ ಕೂಡ ದದ್ದಲ್ ಹೆಸರು ಕೂಡ ಇಲ್ಲ ಮತ್ತು ಇವರ ಹೆಸರು ಕೂಡ ಇಲ್ಲ, ಯಾರ್ದು ನಾಗೇಂದ್ರ ಹೆಸರು. ಹಾಗಿದ್ರೆ ನಾಗೇಂದ್ರ ಅವರ ಬಂಧನ ಯಾಕಾಯಿತು, ವಶಕ್ಕೆ ಯಾಕೆ ಪಡ್ಕೊಂಡಿಲ್ಲ? ನೋಡಿ, ವಶ ಅಂದರೆ ಬೇರೆ, ಬಂಧನ ಅಂದರೆ ಬೇರೆ. ವಶ ಅಂದರೆ ನೀವು ಬಾಣ ಸ್ವಲ್ಪ ಮಾತಾಡು, ಏನಿದು ಓಕೆನಾ, ಕ್ಲಿಯರಾ, ಕಳಿಸ್ಬಿಡು, ಹೋಗ್ಬಿಡು. ಬಂಧನ ಅಂತ ಒಮ್ಮೆ ಆದರೆ ನೀವು ಕೋರ್ಟ್ಗೆ ಹಾಜರುಪಡಿಸಲೇಬೇಕು. ಕೋರ್ಟ್ಗೆ ಹಾಜರುಪಡಿಸುವಾಗ ರಾತ್ರಿ 8 ಗಂಟೆ ಆಯ್ತಲ್ಲ, ಕೋರ್ಟ್ ಇರತ್ತಂತ ನೀವು ಕೇಳ್ಬೋದು. ರಾತ್ರಿ 8 ಗಂಟೆ ಆದರೂ ಕೂಡ ಹೆಂಗೆ ಕೋರ್ಟ್ಗೆ ಹಾಜರುಪಡಿಸೋದು? ಬಂದಾಗಿರುತ್ತಲ್ವ. ಯಾವಾಗ ಕೋರ್ಟ್ ಇರುತ್ತೆ ಸಂಜೆ ತನಕ, ಆಗ ಕೋರ್ಟ್ಗೆ ಹಾಜರುಪಡಿಸಬೇಕು. ಕೋರ್ಟ್ ಇಲ್ಲ, ರಾತ್ರಿ 12 ಗಂಟೆ ಅಂತ ಇಟ್ಕೊಳ್ಳಿ. ಆಗೇನು ಮಾಡೋದು? ಆ ನ್ಯಾಯಾಧೀಶರಿದ್ದಾರಲ್ಲ ಅವರ ಮನೆಗೆ ಕರ್ಕೊಂಡು ಹೋಗಬೇಕು. ಮನೆಗೆ ಕರ್ಕೊಂಡೋಗಿ ಅವರ ಮುಂದೆ ಅವರನ್ನಿಟ್ಟು ಹಾಜರುಪಡಿಸಬೇಕಾಗತ್ತೆ. ಕೆಲವು ಕೇಸ್ಗಳಲ್ಲಿ ಜಿಲ್ಲಾಧಿಕಾರಿಗಳೇ ಮ್ಯಾಜಿಸ್ಟ್ರೇಟ್ ಥರ ಕೆಲಸ ಮಾಡಬೇಕಾಗತ್ತೆ. ಇರಲಿ, ಯಾಕೆ ಇವರ ಬಂಧನ ಆಯಿತು? ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆಗೆ ಮೌಖಿಕ ಸೂಚನೆ ಎಲ್ಲಿ? ಚಂದ್ರಶೇಖರಯ್ಯ ಅವರ ಡೆತ್ ನೋಟಲ್ಲಿ ಮೌಖಿಕ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಕೊಡಿ ದುಡ್ಡು ಅಂತ ಹೇಳಿದ್ರಂತೆ. ಎಲ್ಲಿ ಕೊಡಿ ದುಡ್ಡು ಅಂತ ಅವ್ರು ಹೇಳಿದ್ರಂತೆ. ಆಮೇಲೆ ನೇರವಾಗಿ ಬಂದು ಶಾಂಗ್ರಿಲಾ ಹೋಟೆಲಲ್ಲಿ ಹೇಳಿದ್ರಂತೆ. ಆ ಜಾಗವನ್ನು ತೋರಿಸಿದ್ದಾರೆ ಪದ್ಮನಾಭ್, ಕೊಡಿ ನೀವು ಅಂತೇಳಿ. ಇನ್ನು ನಾಗೇಂದ್ರ ವ್ಯವಹಾರದ ಬಗ್ಗೆ ಆಪ್ತ ಹರೀಶ್ ನೀಡಿರುವ ಹೇಳಿಕೆ, ಆಪ್ತ ಹರೀಶ್ ಇದಾನಲ್ಲ, ಆತನನ್ನು ಕರ್ಕೊಂಡು ಹೋಗಿದ್ದಾರೆ. ಆತ 25 ಲಕ್ಷ ಪಡ್ಕೊಂಡಿದ್ದಾನೆ. ಆತ 60 ಕೋಟಿ ವ್ಯವಹಾರದ ಬಗ್ಗೆ ಗೊತ್ತಿದೆ. ಆತ ಏನೋ ಹೇಳಿದ್ದಾನೆ, ಹಾಗಾಗಿ ಇವರನ್ನು ಬಂಧನ ಮಾಡಲಾಗಿದೆ. ನಾಗೇಂದ್ರ ಕುರಿತು ಮಾಜಿ MD ಪದ್ಮನಾಭ್ ಕೊಟ್ಟ ಮಾಹಿತಿ, ನೀವು ಯಾಕೆ ಆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ದೀರಿ ಅಂತ ಪದ್ಮನಾಭ ಕೇಳ್ತಾರೆ. ಇಲ್ಲ ಸರ್, ನಾನು ಮಾಡೋನಿರಲಿಲ್ಲ, ನನಗೆ ನಾಗೇಂದ್ರ ಹೇಳಿದರು. ಎಲ್ಲಿ ಹೇಳಿದರು, ಯಾವಾಗ ಹೇಳಿದರು ಅಂತಂದಾಗ ಅವರು ಶಾಂಗ್ರಿಲಾ ಹೋಟೆಲ್ ಮತ್ತು ಮೌರ್ಯ ಹೋಟೆಲ್ಗೆ ಹೋಗಿ ಸರ್ ಇಲ್ಲೇ ಹೇಳಿದ್ದು ಅಂತ ಹೇಳಿದಾರಂತೆ. ಇನ್ನು ಶಾಂಗ್ರಿಲಾ ಮೌರ್ಯ ಹೋಟೆಲ್ಗಳಲ್ಲಿ ಹಣ ಪಡೆದ ವಿಚಾರ ಸತ್ಯನಾರಾಯಣ ವರ್ಮಾಗೆ ಮಾಜಿ ಸಚಿವ, ಆಮೇಲೆ ಈ ಸತ್ಯನಾರಾಯಣ ವರ್ಮ ಅಂತಿದ್ದಾನಲ್ಲ ಒಬ್ಬ, ಇವರೆಲ್ಲ ಒಂದು ಐಡಿಯಾ ಮಾಡ್ತಾರೆ. ನೀನು ದುಡ್ಡನ್ನು ಅಲ್ಲಿ ಕಳಿಸು, ಅವನೊಬ್ಬ ಸತ್ಯನಾರಾಯಣ ವರ್ಮ ಅಂತಿದ್ದಾನೆ, ಅವನು ದುಡ್ಡು ತಂದು ಕೊಡ್ತಾನೆ, ಅವನು ತಂದು ಕೊಡಲೇ ಇಲ್ಲ, ಇವರೆಲ್ಲ ಅವನ ಕೈ ಎತ್ತಿಬಿಟ್ಟ. ಇವರೆಲ್ಲ ಸೇರಿ ಅವನಿಗೆ ಧಮಕಿ ಹಾಕ್ತಾರೆ. ಅದನ್ನು ಅವ ಹೇಳಿಬಿಟ್ಟಿದ್ದಾನೆ ವಾಪಸ್. ಆಲ್ರೆಡಿ ಸತ್ಯನಾರಾಯಣ ವರ್ಮ ಆಲ್ರೆಡಿ ಹೇಳಿದ್ದಾನೆ, ಅದು SIT ಕೂಡ ಹೇಳಿದ್ದಾನೆ. ಇನ್ನು ನಾಗೇಂದ್ರ ಅವ್ಯವಹಾರದ ಬಗ್ಗೆ ಇಡಿ ಸೂಕ್ತ ದಾಖಲೆ ಸಂಗ್ರಹ ಮಾಡಿದೆ. ಇಡಿ ಸುಮ್ಮನೆ ಬರೋದಿಲ್ಲ,
ಒಂದು ಚಾನ್ಸ್ ತಗೊಳ್ಳೋಣ, ಮತ್ತೊಂದು ತಗೊಳ್ಳೋಣ ಅಲ್ಲ. ಎಷ್ಟು ಮನೆ ಇದೆ, ಇಲ್ಲೊಂದು ಮನೆ ಇದೆ, ಅಲ್ಲೊಂದು ಮನೆ ಇದೆ, ಅಲ್ಲೊಂದು ಆಫೀಸ್ ಇದೆ, ಇಲ್ಲೊಂದು ಆಫೀಸ್ ಇದೆ, ಅವನ ಆಪ್ತ ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಒಂದೇ ಸಲಕ್ಕೆ 10 ಪ್ಲೇಸಿಗೆ ಬಂದುಬಿಡ್ತಾರೆ. ಅದು ಇಡಿ ಸ್ಟೈಲ್ ಹಾಗೆ. ಮತ್ತು ಕಳೆದ 2 ದಿನಗಳಿಂದ ಇಡಿ ಉತ್ತರಕ್ಕೆ ನಾಗೇಂದ್ರ ಮೌನ, ಉತ್ತರನೇ ಕೊಟ್ಟಿಲ್ಲ. ಗೊತ್ತಿಲ್ಲ 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 ಗೊತ್ತಿಲ್ಲ. ಹೀಗಿರುವಾಗ ಇಡಿಗೆ ಒಂದು ಅಧಿಕಾರ ಇದೆ, ಡೈರೆಕ್ಟಾಗಿ ಆಗಿದ್ರೆ ಅರೆಸ್ಟ್ ಮಾಡ್ತೀವಪ್ಪ ಅಂತೇಳಿ. ಈ ಬೇರೆ ಕೇಸ್ ಇದೆಯಲ್ಲ, ಈ ದರ್ಶನ್ ಕೇಸ್, ಇದರಲ್ಲೆಲ್ಲ ಏನು ಗೊತ್ತಾ, ಇಲ್ಲಿ ಕೋರ್ಟ್ ಹೇಳಬೇಕು ನಮ್ಮ ವಶಕ್ಕೆ ಕೊಡಿ, ಪೊಲೀಸ್ ವಶಕ್ಕೆ ಕೊಡಿ, ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಅಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡಬೇಕಾಗತ್ತೆ. ಇಲ್ಲಿ ಹಾಗಿಲ್ಲ, ಇಡಿಗೆ ವಿಶೇಷ ರೈಟ್ಸ್ ಇದೆ, CBIಗೂ ವಿಶೇಷ ರೈಟ್ ಇರುತ್ತೆ. ಆಮೇಲೆ ಯಾವುದೇ ಪ್ರಶ್ನೆಗೆ ಸಂಬಂಧವಿಲ್ಲ ಅಂಥೇಳಿ ನಾಗೇಂದ್ರ ಉತ್ತರ ಕೊಟ್ಟಿದ್ದಾರಂತೆ. ನನಗೂ ಅದಕ್ಕೆ ಸಂಬಂಧ ಇಲ್ಲ. ನಾಗೇಂದ್ರ ವಿರುದ್ಧ ಹವಾಲಾ ಚಿನ್ನದ ಬಿಸ್ಕೆಟ್ ಖರೀದಿ ಆರೋಪ, ಹವಾಲಾ ನಾನು ಹೇಳಿದೆ ಏನಿಲ್ಲ, ಇಲ್ಲಿಂದ ನಾನು ಒಬ್ಬನಿಗೆ 10 ಕೋಟಿ ಕೊಡೋದು, ಅಲ್ಲೇ ಅವನಿಗೆ ತಲುಪಿರುತ್ತೆ. ಅದು ಅದರದೊಂದು ಝಲಕ್ಕೆ ಬೇರೆ. ಸಾಧ್ಯವಾದರೆ ನಾನು ಹವಾಲಾ ಹೆಂಗೆ ವರ್ಕ್ ಆಗುತ್ತೆ ಅಂತೇಳಿ 9 ಗಂಟೆಗೆ ಹೇಳ್ತೀನಿ. ಇನ್ನು ಸುಮಾರು 50 ರಿಂದ 60 ಕೋಟಿ ಅವ್ಯವಹಾರದ ಬಗ್ಗೆ ಡೌಟ್ ಇದೆ, ಹಾಗಾಗಿ ಇವರನ್ನು ಬಂಧಿಸಿದ್ದಾರೆ. ಇದು ರಾಜ್ಯ ಸರ್ಕಾರಕ್ಕೆ ಭಾಳ ದೊಡ್ಡ ರೀತಿಯಲ್ಲಿ ಕಿರಿಕಿರಿ ಉಂಟು ಮಾಡೋ ಸಾಧ್ಯತೆ ಇದೆ. ಯಾಕಂದರೆ DCM ಹೇಳ್ತಾ ಇದ್ರು. ಮತ್ತು ನೋಡಿ, ಈ ಸತ್ಯನಾರಾಯಣ ವರ್ಮ ಇದ್ದಾನಲ್ಲ, ಈ ದುಡ್ಡನ್ನು 15 ಅಕೌಂಟ್ಗಳಿಗೆ ಹಾಕ್ತಾನೆ. ಅಕೌಂಟ್ ಅಂದರೆ ಯಾವುದಂದ್ರೆ ಯಾವ್ಯಾವ ಅಕೌಂಟು. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ತೀನಿ, ನಾನು ಕಂಪನಿ ವಿಚಾರ ಅಂತ ಹೇಳೋದಿಲ್ಲ. ಈಗ ಡಾಕ್ಟರ್ ಶಿವರಾಜ್ ಕುಮಾರ್ ಇದ್ದಾರೆ, ಫಿಲ್ಮ್ ಆ್ಯಕ್ಟ್ರು, ಅವರ ಹೆಸರಲ್ಲಿ ಒಂದು ಅಕೌಂಟು. ಹಾಗೆಯೇ ಬೇರೆ ಬೇರೆ ಒಳ್ಳೆ ಫೇಮಸ್ ಕಂಪನಿಗಳ ಹೆಸರಲ್ಲಿ ಒಂದೊಂದು ಅಕೌಂಟು. ನೋಡಿ ಎಲ್ಲಿ ಯಾರಿಗೆಲ್ಲ ಹಾಕ್ತಾರೆ ನೋಡಿ. 1ನೇ ಕಂಪನಿ ಸಿಸ್ಟಮ್ ಆ್ಯಂಡ್ ಸರ್ವಿಸ್ ಕಂಪನಿ 4.55 ಕೋಟಿ, ರಾಮ್ ಎಂಟರ್ಪ್ರೈಸಸ್ 5 ಕೋಟಿ, ಸ್ಕಿಲ್ ಮ್ಯಾಪ್ ಟ್ರೈನಿಂಗ್ ಆ್ಯಂಡ್ ಸರ್ವಿಸಸ್ 4.84 ಕೋಟಿ. ಇಂಥದ್ದೆಲ್ಲ ಒರಿಜಿನಲ್ ಕಂಪನಿ ಇದೆ, ಒರಿಜಿನಲ್ ಕಂಪನಿಗಳು ಕೂಡ ಇದೆ. ಅವರೇ ಬೆಚ್ಚಬಿದ್ದು, ನಾನು ಅನ್ನೇ ಅಲ್ವಾ ಎಕ್ಸಾಂಪಲ್ ಹೇಳಿದ್ದು. ಶಿವರಾಜ್ ಕುಮಾರ್ ಅವರ ಹೆಸರಲ್ಲಿ ಒಂದು ಅಕೌಂಟ್ ಮಾಡಿಬಿಡೋದು, ಶಿವರಾಜ್ ಕುಮಾರ್ ಅವರಿಗೆ ಗೊತ್ತಿರೋದಿಲ್ಲ ಆ ಥರ. ಆಮೇಲೆ GN ಇಂಡಸ್ಟ್ರೀಸ್, ನೋವೆಲ್ ಸೆಕ್ಯೂರಿಟಿ, ಸುಜಲ್ ಎಂಟರ್ಪ್ರೈಸಸ್, ಗ್ಯಾಬೆ ಕಂಪನಿ, ಇದೆಲ್ಲ ಕಂಪನಿ. ಈ ಕಂಪನಿಗಳಿಗೆಲ್ಲ ಬೇರೆ ಬೇರೆ ದುಡ್ಡು ಹೋಗಿದೆ. ಬನ್ನಿ ಆಮೇಲೆ ದದ್ದಲ್ ವಿಚಾರಕ್ಕೆ ಬರ್ತೀನಿ. ಈಗ ನೆಕ್ಸ್ಟ್ ಸ್ಟೋರಿ. ದದ್ದಲ್ ಅಲ್ಲಿ ಚಕ್ಕರ್ ಇಲ್ಲಿ ಹಾಜರಾಗಿದ್ದಾರೆ. ಈ ದದ್ದಲ್ ಇದಾರಲ್ಲ, ಇವರು ಈ ವಾಲ್ಮೀಕಿ ನಿಗಮದ ಅಧ್ಯಕ್ಷ. ನಿಗಮ ಮಂಡಳಿಗೆ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಯಾರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಇವರು ರಾಯಚೂರು ಗ್ರಾಮೀಣ ಭಾಗದ ಶಾಸಕ. ಇವರನ್ನು SIT ತನಿಖೆ ಮಾಡ್ತು. ಇವತ್ತು ಅವರನ್ನು ಹುಡುಕ್ತಾ ಇತ್ತಂತೆ ಇಡಿ. ಇವರ ಹೆಸರು ಯಾಕೆ ಬಂತು, ಎಲ್ಲೂ ಬಂದಿಲ್ವಲ್ಲ ಅಂತ ನೀವು ಕೇಳ್ಬೋದು. ಚಂದ್ರಶೇಖರಯ್ಯ ಅವರು ತಮ್ಮ ಡೆತ್ ನೋಟಲ್ಲಿ ಬರೆದಿದ್ದಾರೆ, ನಾನು ದದ್ದಲ್ ಅವರ ಬಳಿ ಹೋದೆ, ಸರ್ ಹಿಂಗಾಗಿದೆ, 50 ಕೋಟಿ ಎಸ್ಕೇಪ್ ಆಗಿದೆ ಅಂತ ಹೇಳಿದೆ, 2 ದಿವಸ ಇರಪ್ಪ ಅಂತ ಅವ್ರು ಹೇಳಿದರು, ಅಲ್ಲಿ ಮೆನ್ಷನ್ ಆಗಿದೆ. ಸೊ ಹಾಗಾಗಿ ಬನ್ನಿ, ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿಗೆ 1 ವಿಕೆಟ್ ಪತನ ಆಗಿದೆ ಆಲ್ರೆಡಿ. ದದ್ದಲ್ ಡಿಸಿಷನ್ ಇನ್ನೂ ಪೆಂಡಿಂಗ್ ಇದೆ. ಆದರೆ ನಾಗೇಂದ್ರ ಔಟ್ ಆಗ್ತಾ ಇದ್ದಾಗೆ ದದ್ದಲ್ ಗಲಿಬಿಲಿ ಆಗಿಬಿಟ್ಟಿದ್ದಾರೆ. ಇಡಿಯಿಂದ ಕಣ್ತಪ್ಪಿಸಿಕೊಂಡು SIT ಮುಂದೆ ಹಾಜರಾಗಿದ್ದಾರೆ. ಮಜಾ ಇತ್ತು. ಇಡಿ ಎಲ್ಲ ಹುಡುಕ್ತಾ ಇದ್ದಾರೆ, ಎಲ್ಲಿ ದದ್ದಲ್ ಸೀದಾ ಹೋಗ್ಬಿಟ್ಟು SIT ಮುಂದೆ ಹಾಜರಾಗಿದ್ದಾರೆ. ಬನ್ನಿ ಸ್ಪೆಷಲ್ ರಿಪೋರ್ಟ್. ಭೇಟೆ, ಭರ್ಜರಿ ಬೇಟೆ. ಇಡಿ ಅಧಿಕಾರಿಗಳು ವಾಲ್ಮೀಕಿ ನಿಗಮದ ಲೂಟಿಕೋರರನ್ನ ಭರ್ಜರಿಯಾಗಿ ಭೇಟಿಯಾಡ್ತಿದ್ದಾರೆ. ಮಿಂಚಿನ ದಾಳಿ ಮಾಡಿ ಕೊಳ್ಳೆ ಹೊಡೆದವರ ಜನ್ಮವನ್ನ ಜಾಲಾಡ್ತಿದ್ದಾರೆ. ಸತತ 36 ಗಂಟೆಗಳ ಕಾಲ ರೇಡ್ ಬಳಿಕ ಇಡಿ ಅಧಿಕಾರಿಗಳು ನಾಗೇಂದ್ರರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ನಿಗಮದ ಅಧ್ಯಕ್ಷ ದದ್ದಲ್ಗೆ ಬೆವರುವಂತೆ ಮಾಡಿದೆ. ನಾಗೇಂದ್ರ ಔಟ್ ಆಗ್ತಿದ್ದಂತೆ ದದ್ದಲ್ ಎಸ್ಕೇಪ್. ದದ್ದಲ್ನ ಹಾರಿಬಿಟ್ಟು ಹುಡುಕಾಡಿದ ಇಡಿ ಟೀಮ್. ಮೊನ್ನೆ ಬೆಳಗ್ಗೆಯಿಂದ ನಿನ್ನೆ ರಾತ್ರಿಯವರೆಗೆ ಇಡಿ ಅಧಿಕಾರಿಗಳು ದದ್ದಲ್ ಮನೆಯನ್ನ ಜಾಲಾಡಿದ್ರು. ಸತ್ತ 36 ಗಂಟೆಗಳ ಕಾಲ ಡ್ರಿಲ್ ಮಾಡಿದ್ರು. ಇಡಿ ದಾಳಿ ಮುಗಿಯುತ್ತಿದ್ದಂತೆ ದದ್ದಲ್ ನಾಪತ್ತೆಯಾಗಿಬಿಟ್ರು. ತಮ್ಮ ವಶದಲ್ಲಿದ್ದ ದದ್ದಲ್ನ ಹಾರಿಬಿಟ್ಟ ಇಡಿ ಅಧಿಕಾರಿಗಳು ಮತ್ತೆ ದದ್ದಲ್ನ ಹುಡುಕೋಕೆ ಶುರು ಮಾಡಿದ್ರು. ಬಳಿಕ ದದ್ದಲ್ ನಾಪತ್ತೆಯಾಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದೇ ತಡ ಸಾಹೇಬ್ರು SIT ಮುಂದೆ ಪ್ರತ್ಯಕ್ಷ ಆಗ್ಬಿಟ್ರು. ಇಡಿ ಮುಂದೆ ಚಕ್ಕರ್, SIT ಮುಂದೆ ಹಾಜರ್. ಹಿಂಗ್ಯಾಕೆ ಮಾಡಿದ್ರಿ ಶಾಸಕ ಬಸನಗೌಡ ದದ್ದಲ್? ಮಾಜಿ
ಸಚಿವ ನಾಗೇಂದ್ರರನ್ನ ಬೆಳಗ್ಗೆ ಇಡಿ ವಶಕ್ಕೆ ಪಡೆದುಕೊಳ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದ ಶಾಸಕ ದದ್ದಲ್ ಎಸ್ಐಟಿ ಮುಂದೆ ಹಾಜರಾಗಿಬಿಟ್ರು. ಮೊನ್ನೆ ದದ್ದಲ್ ಮನೆಗೆ ತೆರಳಿ ಎಸ್ಐಟಿ ನೋಟಿಸ್ ನೀಡಿತ್ತು. ಆದ್ರೆ ದದ್ದಲ್ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇದೇ ಕಾರಣಕ್ಕೆ ಇವತ್ತು ಎಸ್ಐಟಿ ಮುಂದೆ ದದ್ದಲ್ ಸಾಹೇಬ್ರು ಹಾಜರಾಗಿದ್ರಂತೆ. ಇದು ಎಷ್ಟರ ಮಟ್ಟಿಗೆ ಸತ್ಯಾನೋ ಆ ದೇವನೇ ಬಲ್ಲ. ಕಾರಣ ಇದರ ಹಿಂದೆ ದದ್ದಲ್ ಸೇಫ್ ಗೇಮ್ ಇದೆ ಅಂತಾನೂ ಹೇಳಲಾಗ್ತಿದೆ. ಎಸ್ಐಟಿ ಪ್ರಶ್ನೆಗಳಿಗೆ ಶಾಸಕ ದದ್ದಲ್ ಕಂಗಾಲು. ಶಾಸಕ ದದ್ದಲ್ಗೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಹಗರಣದ ಬಗ್ಗೆ ನಿಮ್ಮ ಗಮನಕ್ಕೆ ಬಂದ್ರು ಸುಮ್ಮನಿದ್ರಾ ಅಥವಾ ಹಗರಣದ ಬಗ್ಗೆ ಪದ್ಮನಾಭ್ ಹೇಳಿದ್ರಾ? ವರ್ಗಾವಣೆ ಆಗಿರುವ ಹಣದಲ್ಲಿ ನಿಮ್ಗೂ ಪಾಲಿದ್ಯಾ ಅನ್ನೋ ಪ್ರಶ್ನೆಗಳನ್ನ ಮುಂದಿಟ್ಟು ಡ್ರಿಲ್ ಮಾಡಿದ್ದಾರೆ. ಎಸ್ಐಟಿ ಪ್ರಶ್ನೆಗಳಿಗೆ ಶಾಸಕ ದದ್ದಲ್ ಕಂಗಾಲಾಗಿ ಹೋಗಿದ್ದಾರೆ. ಇರ್ಲಿ, ವಾಲ್ಮೀಕಿ ಹಗರಣದಲ್ಲಿ ಈಗಾಗಲೇ ನಾಗೇಂದ್ರ ಬಂಧನವಾಗಿದೆ. ಅದೇ ರೀತಿ ಶಾಸಕ ದದ್ದಲ್ ಕೈಗೂ ಕೋಳ ಬಿದ್ರೆ ಯಾವುದೇ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇದರಲ್ಲಿ 3 ತನಿಖೆ ಆಗ್ತಾ ಇದೆ. ಒಂದು SIT, ಒಂದು CBI, ಮತ್ತೊಂದು ED. SIT ತನಿಖೆ ಮಾಡೋದು ಒಂದೇ ವಿಚಾರ, ಯಾವುದು? ಚಂದ್ರಶೇಖರಯ್ಯ ಸತ್ತೋದ್ರಲ್ಲ, ಸುಸೈಡ್ ಮಾಡ್ಕೊಂಡ್ರಲ್ಲ, ಆ ವಿಚಾರಕ್ಕೆ ಏನು ಎತ್ತ ಎಲ್ಲಿಗೆ ದುಡ್ಡು ಹೋಯ್ತು ಅವ್ರದ್ದು. CBI ಯಾವುದು? ಈ SIT ಯಾವತ್ತೂ ಕೂಡ ನಿಮಗೆ ಹವಾಲಾ ದುಡ್ಡು, ಅಲ್ಲಿಂದ ದುಡ್ಡು ಹೆಂಗೆ ಬಂತು, ಅದಕ್ಕೂ ಹವಾಲಕ್ಕೆಲ್ಲ ಹೋಗಲ್ಲ. ಅದು ಕೇವಲ ಚಂದ್ರಶೇಖರಯ್ಯ ಸಾವಿನ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ. ಇನ್ನು CBI ಇದೆಯಲ್ಲ, CBI ಕೂಡ ಬೇರೆ ಯಾವುದಕ್ಕೂ ಹೋಗ್ತಾ ಇಲ್ಲ. ಆ ಯೂನಿಯನ್ ಬ್ಯಾಂಕ್ನ ದುಡ್ಡು ಎಲ್ಲಿ ಆ ಕಡೆ ಈ ಕಡೆ ಯಾರು ತಗೊಂಡ್ರು, ಎಲ್ಲಿಗೆ ಹೋಯ್ತು, ಅದರ ಬಗ್ಗೆ ಮಾಡ್ತಾ ಇದ್ದಾರೆ. ಈ ED ಇದೆಯಲ್ಲ, ED ಹವಾಲದ ಬಗ್ಗೆ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ದುಡ್ಡು ಹೋದ ಬಗ್ಗೆ, ದೇಶ ವಿದೇಶಕ್ಕೆ ದುಡ್ಡು ಹೋಗಿದ್ರೆ ಇದರ ಬಗ್ಗೆ ತನಿಖೆ ಮಾಡುತ್ತೆ. ಸೊ SITಯಲ್ಲಿ ಏನಿದೆ, ಇವತ್ತು SITಗೆ ಅವರು ಬಂದಿದ್ದಾರೆ. ಈಗ SIT ಆಯಿತು, SIT ಆಗಿ ಮೊನ್ನೆ ಆರಾಮ್ಸೆ ಹೊರಗೆ ಬಂದರು. ಹಿಂಗೆ ಇಬ್ಬರು ಕೂಡ ಮರು ದಿವಸ ಎತ್ತಾಕೊಂಡು ಹೋಗ್ಬಿಟ್ರು ಇವರ PAಗಳನ್ನು. ಈಗ ದದ್ದಲ್ಗೆ ಕಂಟಕ ಆಗತ್ತಾ? ಬನ್ನಿ ಹೇಳ್ತೀನಿ. ನೋಡಿ, SIT ವಿಚಾರಣೆ ಬಳಿಕ ದದ್ದಲ್ ವಶಕ್ಕೆ ಪಡೆಯುತ್ತಾ ED ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಬೆಳಗ್ಗೆ ದದ್ದಲ್ಗಾಗಿ ಹುಡುಕಾಟ ನಡೆಸಿದ ED ಅಧಿಕಾರಿಗಳು ಎಲ್ಲ ಕಾಣೆಯಾಗಿದ್ದಾರೆ ಅಂತ ನಾವು ಕೂಡ ಹಾಕಿದ್ವಿ. ಆದರೆ ED ಬದಲು SIT ವಿಚಾರಣೆಗೆ ಹಾಜರಾದ ದದ್ದಲ್. ನೆಕ್ಸ್ಟ್, SIT ಇವರನ್ನು ಬಂಧಿಸುವ ಸಾಧ್ಯತೆ ಭಾಳ ಕಡಿಮೆ ಇದೆ. ಹಾಗಾಗಿ ED ಬಂಧಿಸುತ್ತಾ ಅನ್ನುವಂಥ ಡೌಟ್ ಇದೆ. ಇವತ್ತು SIT ವಿಚಾರಣೆ, ನಾಳೆ ED ವಿಚಾರಣೆ ಆಗುತ್ತಾ, ಅಥವಾ ಇವತ್ತೇ ಅವರನ್ನು ಕರ್ಕೊಂಡು ಹೋಗ್ತಾರಾ ಗೊತ್ತಿಲ್ಲ. ನಾಳೆ ವಿಚಾರಣೆಗೆ ಹಾಜರಾಗಲು ED ಅನುಮತಿ ನೀಡಬಹುದು, ಬನ್ನಿ ಅಂತ ಕೇಳ್ಬೋದು. ಮತ್ತೊಮ್ಮೆ ED ವಿಚಾರಣೆ ತಪ್ಪಿಸಿಕೊಳ್ಳಲು SIT ಮುಂದೆ ಹೋದ್ರಾ ದದ್ದಲ್ ಅನ್ನುವಂಥ ಒಂದು ಡೌಟ್ ಇದೆ. ದದ್ದಲ್ ಕೂಡ ಅಷ್ಟೇ, ಇಲ್ಲಿ ತನಕ ನಮಗೆ ಬಂದಿರುವಂಥದ್ದು ದದ್ದಲ್ ವಿಚಾರ ಒಂದೇ ಕಡೆ ಚಂದ್ರಶೇಖರಯ್ಯ ಅವರು ತಮ್ಮ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಅದು ಬಿಟ್ಟರೆ ಮೊನ್ನೆ ಪರಶುರಾಮ್ ಅವರು ಒಂದು ವಿಡಿಯೋ ಲೀಕ್ ಆಯಿತು. ಆ ವಿಡಿಯೋ ಲೀಕ್ ಪರಶುರಾಮ್ ಅವರು ಮಾಡಿ ದದ್ದಲ್ಗೆ ಕಳಿಸಿದ್ದಾರಂತೆ. ನನಗೇನು ಗೊತ್ತಿಲ್ಲ ಅಂತ ತೋರ್ಪಡಿಕೆಗಾಗಿ ಅದನ್ನು ಲೀಕ್ ಮಾಡಿದ್ದಾರೆ ಅನ್ನೋಂಥ ಡೌಟ್ಗಳಿದೆ. ಓಕೆ, ಈ ಸ್ಟೋರಿ ಆಯಿತು. ಇದೀಗ ದರ್ಶನ್ ಸ್ಟೋರಿಗೆ ಹೋಗೋಣ. ದರ್ಶನ್ ಆರೋಗ್ಯ ಏನಾಗಿದೆ? ಇಪ್ಪತ್ತೆರಡು ದಿನ ಆಯಿತು ದರ್ಶನ್ ಇದೀಗ ಜೈಲಲ್ಲಿದ್ದಾರೆ. ದರ್ಶನ್ಗೆ ಜೈಲು ಊಟ ಸೆಟ್ ಆಗ್ತಾ ಇಲ್ಲ. ಲಾಕ್ ಆಗಿರೋ ದರ್ಶನ್ ಜೈಲಲ್ಲಿ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಪ್ರಕರಣದ ಕಂಪ್ಲೀಟ್ ರಿಪೋರ್ಟ್, ವಿಶೇಷವಾಗಿ ಅವರಿಗೆ ಸ್ವಲ್ಪ ಅಂದರೆ ಏನು ಲೂಸ್ ಮೋಷನ್ ಥರ ಇದೆಲ್ಲ ಆಗಿದೆ. ಯಾಕಂದರೆ ಊಟ ಸೇರ್ತಾ ಇಲ್ಲ, ಹಾಗಾಗಿ ನನ್ನನ್ನು ಹೊರಗೆ ಬಿಡಿ ಅಂತ ಏನೋ ಹೇಳ್ತಾರೆ, ಆಸ್ಪತ್ರೆಗೆ ಹೋಗಬೇಕು ಅಂತ ಏನಾದರೂ ಹೇಳ್ತಾರೆ. ಬನ್ನಿ, ರಿಪೋರ್ಟ್ ಇದೆ. ಇಪ್ಪತ್ತೆರಡು ದಿನಗಳಿಂದ ಜೈಲಲ್ಲಿ ದರ್ಶನ್ ವಿಲವಿಲ. ಗೆಳತಿಗಾಗಿ ಮಾಡಿದ ತಪ್ಪಿನಿಂದ ದಾಸನಿಗೆ ಶಿಕ್ಷೆ. ಕೊಲೆ ಕೊಲೆ ಕೊಲೆ. ಈ ಒಂದು ಕೊಲೆ ಸ್ಯಾಂಡಲ್ವುಡ್ನಲ್ಲಿ ಹವಾ ಕ್ರಿಯೇಟ್ ಮಾಡಿದ್ದ ದರ್ಶನ್ಗೆ ಸಂಕಷ್ಟ ತಂದೊಡ್ಡಿದೆ. ಕಳೆದ 22 ದಿನಗಳಿಂದ ಜೈಲಲ್ಲಿ ಇರುವ ದರ್ಶನ್ಗೆ ಸಾಕಪ್ಪ ಸಾಕು ಅನ್ನುವಂತೆ ಮಾಡಿದೆ. ಭಾನುವಾರ ಆದರೆ ಸಾಕು, ಇಡೀ ದಿನ ಪಾರ್ಟಿಯಲ್ಲಿ ತೇಲ್ತಾ ಇದ್ದ ದರ್ಶನ್ ಈಗ ಜೈಲಲ್ಲಿ ಕೊಡುವ ಪುಳಿಯೋಗರೆ ತಿನ್ನುವಂತಾಗಿದೆ.
ಜೈಲಿಗೆ ಸೇರಿದ್ದ ದರ್ಶನ್ಗೆ 2 ದಿನಕ್ಕೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ತಲೆನೋವು ಅಂತ ಹೇಳ್ತಿದ್ರು. ಅನಾರೋಗ್ಯದ ಮೂಲಕ ಹೊರಬಂದು ಆಸ್ಪತ್ರೆಗೆ ಹೋಗುವ ನೆಪ ಒಡ್ಡಿದ್ರು. ಒಟ್ನಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ದರ್ಶನ್ ಈಗ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಸದ್ಯಕ್ಕಂತೂ ದರ್ಶನ್ ಜೈಲಿಂದ ಹೊರಬರೋದು ಬಹುತೇಕ ಡೌಟ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇವರ ಆರೋಗ್ಯ ಹೇಗಿದೆ ಬನ್ನಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಭಾಳ ಮುಖ್ಯವಾಗಿ ಜೈಲಲ್ಲಿ ನಟ ಆರೋಗ್ಯ ಆತಂಕ ಎದುರಾಗಿದೆಯಂತೆ. 22 ದಿನಗಳ ಜೈಲುವಾಸ ಸಾಕು ಅಂತ ಅನಿಸಿದೆ. ಸರಿಯಾದ ಊಟ ಇಲ್ಲ, ಎಲ್ಲ ಅದೇ ನಿಮ್ಮ ಯಾವುದೋ ವೀಕ್ಲಿ ಒನ್ಸ್ ಏನೋ ಮಟನ್ ಗಿಡನ ಕೊಡ್ತಾರೆ ಅಷ್ಟೇ, ಒನ್ಸ ಟ್ವೈಸ. ಜೈಲು ಸೇರಿ 2ನೇ ದಿನಕ್ಕೆ ಅವ್ರಿಗೀಗ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ. ಚೇಂಜ್ ಮಾಡಿ. ಆಮೇಲೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ತಲೆನೋವು, ಊಟದ ಪರಿಣಾಮ ಬರೋಬ್ಬರಿ 10 kg ತೂಕ ಇಳಿಕೆ ಆಗಿದೆ. 107 kg ಇದ್ರಂತೆ, ಅದು 97 kgಗೆ ಇಳಿದಿದ್ದಾರಂತೆ. ಅದೇನು ಪ್ರಾಬ್ಲಮ್ ಅಲ್ಲ, ಆದರೆ ಬೇರೆ ಬೇರೆ ವಿಚಾರಗಳಿದೆಯಲ್ಲ ಅದು. ಆಮೇಲೆ ಅನಾರೋಗ್ಯದಿಂದ ಕೆರಿಯರ್ ಕೂಡ ಅಪಾಯದ ಆತಂಕ ಇದೆ. ಗ್ರೀನ್ ಸಿಗ್ನಲ್ ನೀಡಿರುವ ಪ್ರಾಜೆಕ್ಟ್ಗಳ ಸ್ಟೇಟಸ್ ಬಗ್ಗೆ ಚಿಂತೆ. 14 ಪಿಕ್ಚರ್ ಇದೆ ಅವರ ಕೈಯಲ್ಲಿ. ಆಮೇಲೆ ಅನಾರೋಗ್ಯದ ಮೂಲಕ ಹೊರಬರೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋಂಥ ಡೌಟ್ ಕಾಡ್ತಾ ಇದೆ. ಅನಾರೋಗ್ಯದ ನೆಪವೊಡ್ಡಿ ಆಸ್ಪತ್ರೆ ಸೇರೋದಕ್ಕೆ ದರ್ಶನ್ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಹೀಗಾಗಿ ಕೋರ್ಟ್ಗೆ ದರ್ಶನ್ ವಕೀಲರು ರಿಟ್ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಅವರ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಬಿಟ್ಬಿಡಿ ಅಂತೇಳಿ. ಹಾಗಂತ ವೀಕ್ಷಕರ ಒಂದು ಹೇಳ್ಬಿಡ್ತೀನಿ ದರ್ಶನ್ ಅಭಿಮಾನಿಗಳಿಗೆ, ಸಿನಿಮಾ ವಿಚಾರಕ್ಕೆ ಬಂದಾಗ ಈಗ ಅರ್ಧ ಸಿನಿಮಾ ಏನಪ್ಪ ಒಳಗೇನಾ ಅಂತಂದರೆ, ಮರ್ಡರ್ ಕೇಸ್ನಲ್ಲಿ ಏನೋ ಗೊತ್ತಿಲ್ಲ, ಆದರೆ ಸಂಜಯ್ ದತ್ ಒಳಗೋಗಿದ್ರು. ಟಾಡಾ AK-47 ರೈಫಲ್ ಇಟ್ಕೊಂಡಿದ್ರು ಅಂತೇಳಿ ಒಳಗೋಗಿದ್ರು. ಅವರ ಪಿಕ್ಚರ್ ಕಂಪ್ಲೀಟ್ ಮಾಡೋದಕ್ಕೆ ಕೋರ್ಟ್ ಅವರಿಗೆ ಆ ಪಿಕ್ಚರ್ ಕಂಪ್ಲೀಟ್ ಆಗೋ ತನಕ, ಇಂಡಿಯಾದಲ್ಲೇ ಕಂಪ್ಲೀಟ್ ಮಾಡೋ ತನಕ ಅವರಿಗೆ ಪೆರೋಲ್ ಮೇಲೆ ಬಿಡುಗಡೆ ಮಾಡಿತ್ತು. ಸೊ ಹಾಗಾಗಿ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಸಿಗ್ಬೋದು. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಾಯಿತು. ಆದರೆ ಅರ್ಧದಲ್ಲೇ ಪ್ರತಿಭಟನೆ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋದಂತಿತ್ತು, ಅದನ್ನು ನಿಲ್ಲಿಸಲಾಯಿತು. ನಂತರ CM ಪತ್ನಿಗೆ ಬೇರೆ ಬೇರೆ ಸೈಟ್ಗಳು ಸಿಕ್ಕಿದೆ ಅಂತೇಳಿ ಅನೇಕ ಸೈಟ್ಗಳು. ಇದರ ಬಗ್ಗೆ ಓಕೆ ಫಾಸ್ಟ್ ತಗೊಳ್ಳಿ ಅದನ್ನು. 14 ಸೈಟ್ಗಳು, 1 2 3 4 5 6 7 8 ಇಟ್ಸ್ ಓಕೆ. ನೆಕ್ಸ್ಟ್ ಸ್ಟೋರಿ. ಓಕೆ, ಇನ್ನು ಸಿದ್ದರಾಮಯ್ಯ ಬಂಧನದ ಭವಿಷ್ಯ ನುಡಿದಿದ್ದಾರೆ ಪ್ರಹ್ಲಾದ್ ಜೋಶಿ. ಮುಡಾದಲ್ಲಿ ಸಿದ್ದರಾಮಯ್ಯ ಬಂಧನ ಆಗಬಹುದು ಅಂತ ಜೋಶಿ ಹೇಳಿದ್ದಾರೆ. ನಾವು ರಾಜಕೀಯ ಕಾನೂನು ಹೋರಾಟ ಮಾಡ್ತೇವೆ. ಸಿದ್ದರಾಮಯ್ಯ ಅಹಂಕಾರಿ ವ್ಯಕ್ತಿ, ರಾಜೀನಾಮೆ ನೀಡಬೇಕು. ಮುಂದೆ ಮುಡಾದಲ್ಲಿ ಸಿದ್ದರಾಮಯ್ಯ ಬಂಧನ ಆಗಬಹುದು. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 75ರಲ್ಲಿ ಇಂದಿರಾ ಗಾಂಧಿ, 24-25ರಲ್ಲಿ ಸಿದ್ದರಾಮಯ್ಯ ಒಬ್ಬ ಭಯಂಕರವಾದಂಥ ಸರ್ವಾಧಿಕಾರಿ, ಅಹಂಕಾರಿ ಮತ್ತು ಭ್ರಷ್ಟ. ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ಗೆ ಏನಾದರೂ ಕಮಾಂಡ್ ಅನ್ನೋದಿದ್ದರೆ ಸಿದ್ದರಾಮಯ್ಯನವ್ರನ್ನ ತಕ್ಷಣ ಇಳಿಸ್ಬೇಕು. ಅರೆಸ್ಟ್ ಮಾಡೋದು ನಮ್ಮ ವಿರೋಧ ಪಕ್ಷದ ನಾಯಕರನ್ನೆಲ್ಲ, ನಿಮ್ಮ ಹಗರಣ ಮಾಡಿದಂಥವ್ರನ್ನ ಅರೆಸ್ಟ್ ಮಾಡಿರಿ, ನೀವು ರಾಜೀನಾಮೆ ಕೊಡ್ರಿ, ನೀವು ಎನ್ಕ್ವೈರಿಗೆ ಹಾಜರಾಗಿರಿ. ಮುಂದೆ ಅಗತ್ಯ ಬದ್ರ ಮೂಡಾ ಪ್ರಕರಣದಲ್ಲಿ ನೀವೇ ಅರೆಸ್ಟ್ ಆಗ್ಬೋದು. ನೀವು ನಮ್ಮನ್ನೇನು ಅರೆಸ್ಟ್ ಮಾಡಿ ಹೆದರಿಸ್ತೀರಿ ಸಿದ್ದರಾಮಯ್ಯನವರೇ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಯಾಕೆ ಪ್ರಹ್ಲಾದ್ ಜೋಶಿ ಇಷ್ಟೊಂದು ವ್ಯಗ್ರರಾಗಿದ್ದಾರೆ ಸಿದ್ದರಾಮಯ್ಯನವ್ರ ಮೇಲೆ? ಸಿದ್ದರಾಮಯ್ಯ ಅವ್ರ ಬಗ್ಗೆ ಇಲ್ಲಿ ತನಕ ಯಾವುದೇ ಆರೋಪಗಳಿಲ್ಲ. ಇದೊಂದು ಆರೋಪ ಇದೆ ಅಷ್ಟೇ. ಇಲ್ಲಿ ತನಕ ಯಾವುದೇ ಇಂಥ ವಾದ ವಿವಾದಗಳಲ್ಲಿ, ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಂಥ ಉದಾಹರಣೆ ಇಲ್ಲ. ಈಗ ಭ್ರಷ್ಟ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಯಾಕೆ ಇಂಥ ಒಂದು ಪಾಲಿಟಿಕ್ಸ್ ನಡೀತಾ ಇದೆ ನಿಮಗೆ ಸಮಗ್ರವಾಗಿ 9 ಗಂಟೆ ಕರ್ನಾಟಕ ಪ್ರೈಮ್ ಟೈಮಲ್ಲಿ ಕೊಡ್ತೀನಿ. ಇದೀಗ ಕನ್ನಡದ ಮೇರು ನಿರೂಪಕಿ ಪುಟ್ಟಣ ಕಣಗಾಲ್ ಅವರ ಗರಡಿಯಲ್ಲಿ ಬೆಳೆದ ನಟ್ನೇಲು ಸೈ ನಿಲ್ಸ್ಕೊಂಡ ಅಪರ್ಣ, ಕನ್ನಡತಿ ಅಪರ್ಣ ನಮ್ಮ ನಗಲಿದ್ದಾರೆ. 58 ವರ್ಷ ವಯಸ್ಸಾಗಿತ್ತು ಅವರಿಗೆ. 2 ವರ್ಷಗಳ ಹಿಂದೆ ಕ್ಯಾನ್ಸರ್ನಿಂದ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಕ್ಯಾನ್ಸರ್ ಅವರನ್ನು ಆವರಿಸಿತ್ತು. ಆಮೇಲೆ ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿ ಆಗಿದ್ದರು. ಐಜಿಲ ಇಂದ್ರಜಿತ್ ಲಂಕೇಶ್ ಅವರನ್ನು ಐಜಿಲ ಅಂತ ಕರೀತಾ ಇದ್ದರು. ಆಮೇಲೆ ಆ್ಯಕ್ಟಿಂಗ್ ಅವರು ಮಾಡಿದರೂ ಕೂಡ ಆ್ಯಕ್ಟಿಂಗಿಗಿಂತ ಹೆಚ್ಚಾಗಿ ಅವರ ಕನ್ನಡ, ಸ್ಫುಟವಾದ ಕನ್ನಡ ಎಲ್ಲರನ್ನ ಮನಸೂರೆಗೊಂಡಿತ್ತು. ಹಾಗಂತ ಅವರಿಗೆ ಇಂಗ್ಲೀಷ್ ಬರ್ತಾ ಇಲ್ಲ ಅಂತಲ್ಲ, ಇಂಗ್ಲೀಷ್ ಕಾರ್ಯಕ್ರಮವನ್ನು ಕೂಡ ಅವರು ನಿರೂಪಕಿಯಾಗಿ ಕೆಲಸ ಮಾಡ್ತಾಯಿದ್ರು. ಆದರೆ ಬಹಳ ಆಕರ್ಷಣೆ ಏನು ಗೊತ್ತಾ, ಈಗ ಎಂಥದವರೇ ಇರಲಿ, ಕನ್ನಡ ಮಾತಾಡೋರು ತುಂಬ ಜನ ಇದಿರ್ಬೋದು, ಆದರೆ ಒಂದು ಕನ್ನಡ ಕಾರ್ಯಕ್ರಮ ಮಾಡುವಾಗ ಒಂದೇ ಒಂದು ಆಂಗ್ಲ ಪದ ಇಣುಕ್ತಾ ಇರಲಿಲ್ಲ ಅವರ ಭಾಷಾ ವೈಖರಿಯಲ್ಲಿ. ಅದೇ ಒಂದು ಆಂಗ್ಲ ಪದ ಇಣುಕ್ತಾ ಇರಲಿಲ್ಲ ಪ್ರತಿಯೊಂದಕ್ಕೂ ಕೂಡ.
ಕೆಲವರೆಲ್ಲ ಈಗ ನಾವೆಲ್ಲ ಪ್ರಯತ್ನಪಟ್ಟು ಕನ್ನಡವನ್ನು ಹೇಳೋಕೆ ಹೋದರೆ ಅದೇನೋ ತುರುಕದಂಗೆ ಆಗುತ್ತೆ. ಇಂಗ್ಲೀಷ್ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ತುರುಕದಂಗೆ ಆಗುತ್ತೆ. ಬಟ್ ಅಪರ್ಣ ಅವರು ಹಾಗಲ್ಲ, ಸುಲಲಿತವಾಗಿ ಆ ಭಾಷೆ ಸುಲಲಿತವಾಗಿ ಬರ್ತಾಯಿತ್ತು ಅವ್ರಿಗೆ ಕನ್ನಡ. ಇಷ್ಟೆಲ್ಲ ಒಳ್ಳೆಯ ಅದ್ಭುತ ಪದಗಳಿದೆಯಾ ಅಂತ ಅನಿಸ್ತಾ ಇತ್ತು. ಶಾಶ್ವತವಾಗಿ ನಮ್ಮ ನಗಲಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಬಯಸ್ತಾ ಇದ್ದೀವಿ. ಯಾಕಂದರೆ ನಾವೆಲ್ಲರೂ ಕೂಡ ನಿರೂಪಕರೇ, ಅವರು ಕೂಡ ನಿರೂಪಕಿಯಾಗಿ ಭಾಳ ದೊಡ್ಡ ಪ್ರಸಿದ್ಧಿಯನ್ನು ಪಡೆದಂಥವ್ರು. ನಿಮ್ಗೆ ಹೇಳ್ತೀನಿ ವೀಕ್ಷಕರೇ, ಸಾಧಾರಣವಾಗಿ ಈ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡೋದಕ್ಕೆ ಸಾಧಾರಣವಾಗಿ 5,000ದಿಂದ ಆರಂಭವಾಗಿ ಒಂದು 25,000 50,000 ತನಕ ಹೋಗುತ್ತೆ. ಒಂದು ಈಗ ಸಭಾ ಕಾರ್ಯಕ್ರಮದ ಒಂದು ನಿರೂಪಣೆ ಮಾಡೋದಕ್ಕೆ ಅಂಥೇಳಿ ಅಂದರೆ ಒಂದು ಅರ್ಧ ದಿನದ ನಿರೂಪಣೆ ಅಥವಾ ಫುಲ್ ಡೇ ನಿರೂಪಣೆ ಮ್ಯಾಕ್ಸಿಮಮ್ 25,000 50,000 ರೂಪಾಯಿ. ಕಾರ್ಯಕ್ರಮ ನಿರೂಪಣೆ ಬೇರೆ, ಟಿ ವಿಯಲ್ಲಿ ಬರೋ ಕಾರ್ಯಕ್ರಮ ನಿರೂಪಣೆ ಬೇರೆ. ಆದರೆ ಈ ಅಪರ್ಣ ಅವರು ಒಂದು ಕಾರ್ಯಕ್ರಮ ನಿರೂಪಣೆಗೆ ಅರ್ಧ ಗಂಟೆ ಇರಲಿ, 1 ಗಂಟೆ ಇರಲಿ, 1.5 ಗಂಟೆ ಇರಲಿ, 2 ಗಂಟೆ ಇರಲಿ, ಅವರ ಡಿಮಾಂಡ್ ಎಷ್ಟಿತ್ತು, ಅವ್ರು ಮಾಡ್ತಾಯಿದ್ರು ಅಂತಲ್ಲ, ಅವರ ಡಿಮಾಂಡ್ ಎಷ್ಟಿತ್ತು ಅಂತಂದರೆ 1,00,000ಕ್ಕಿಂತಲೂ ಹೆಚ್ಚು ಅವರಿಗೆ ನಿರೂಪಣೆಗಾಗಿ ಅವರಿಗೆ ರೆಮ್ಯುನರೇಷನ್ ಸಿಗ್ತಾಯಿತ್ತು. ಬನ್ನಿ, ಇದರ ಬಗ್ಗೆ ತಾರಾ ಮಾತಾಡಿದ್ದಾರೆ, ಈ ನುಡಿನಮನವನ್ನು ಸಲ್ಲಿಸಿದ್ದಾರೆ, ಕೇಳಿಸ್ಕೊಳ್ಳಿ. ಅವರ ವಿಧಿವಶ ನಿಜವಾಗ್ಲೂ ಒಂದು ಶಾಕಿಂಗ್ ನ್ಯೂಸ್. ಆಕೆಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ವಿಷಯ ಕೂಡ ನಂಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅಪರ್ಣರವ್ರನ್ನ ಮೊಟ್ಟ ಮೊದಲ ಬಾರಿಗೆ ನಾನು ನೋಡಿದ್ದು ದೂರದರ್ಶನದಲ್ಲಿ. ನಮ್ಮ ಶಾಲೆಯಿಂದ ಆಗ ಹೊಸದಾಗಿ ಪ್ರಾರಂಭ ಆಗಿದ್ದ ದೂರದರ್ಶನಕ್ಕೆ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಿದ್ದ ದಿನಗಳು. ಕರ್ಕೊಂಡು ಹೋದ ಮೂಢ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಾಯಿತು. ಆದರೆ ಅರ್ಧದಲ್ಲೇ ಪ್ರತಿಭಟನೆ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋದಂತಿತ್ತು, ಅದನ್ನು ನಿಲ್ಲಿಸಲಾಯಿತು. ನಂತರ CM ಪತ್ನಿಗೆ ಬೇರೆ ಬೇರೆ ಸೈಟ್ಗಳು ಸಿಕ್ಕಿದೆ ಅಂತೇಳಿ ಅನೇಕ ಸೈಟ್ಗಳು. ಇದರ ಬಗ್ಗೆ ಓಕೆ ಫಾಸ್ಟ್ ತಗೊಳ್ಳಿ ಅದನ್ನು. 14 ಸೈಟ್ಗಳು, 1 2 3 4 5 6 7 8 ಇಟ್ಸ್ ಓಕೆ. ನೆಕ್ಸ್ಟ್ ಸ್ಟೋರಿ. ಓಕೆ, ಇನ್ನು ಸಿದ್ದರಾಮಯ್ಯ ಬಂಧನದ ಭವಿಷ್ಯ ನುಡಿದಿದ್ದಾರೆ ಪ್ರಹ್ಲಾದ್ ಜೋಶಿ. ಮುಡಾದಲ್ಲಿ ಸಿದ್ದರಾಮಯ್ಯ ಬಂಧನ ಆಗಬಹುದು ಅಂತ ಜೋಶಿ ಹೇಳಿದ್ದಾರೆ. ನಾವು ರಾಜಕೀಯ ಕಾನೂನು ಹೋರಾಟ ಮಾಡ್ತೇವೆ, ಸಿದ್ದರಾಮಯ್ಯ ಅಹಂಕಾರಿ ವ್ಯಕ್ತಿ, ರಾಜೀನಾಮೆ ನೀಡಬೇಕು, ಮುಂದೆ ಮುಡಾದಲ್ಲಿ ಸಿದ್ದರಾಮಯ್ಯ ಬಂಧನ ಆಗಬಹುದು. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 75ರಲ್ಲಿ ಇಂದಿರಾ ಗಾಂಧಿ, 24-25ರಲ್ಲಿ ಸಿದ್ದರಾಮಯ್ಯ ಒಬ್ಬ ಭಯಂಕರವಾದಂಥ ಸರ್ವಾಧಿಕಾರಿ, ಅಹಂಕಾರಿ ಮತ್ತು ಭ್ರಷ್ಟ. ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ಗೆ ಏನಾದರೂ ಕಮಾಂಡ್ ಅನ್ನೋದಿದ್ದರೆ ಸಿದ್ದರಾಮಯ್ಯನವ್ರನ್ನ ತಕ್ಷಣ ಇಳಿಸ್ಬೇಕು. ಅರೆಸ್ಟ್ ಮಾಡೋದು ನಮ್ಮ ವಿರೋಧ ಪಕ್ಷದ ನಾಯಕರನ್ನೆಲ್ಲ, ನಿಮ್ಮ ಹಗರಣ ಮಾಡಿದಂಥವ್ರನ್ನ ಅರೆಸ್ಟ್ ಮಾಡಿರಿ, ನೀವು ರಾಜೀನಾಮೆ ಕೊಡ್ರಿ, ನೀವು ಎನ್ಕ್ವೈರಿಗೆ ಹಾಜರಾಗಿರಿ. ಮುಂದೆ ಅಗತ್ಯ ಬದ್ಧ ಮೂಢ ಪ್ರಕರಣದಲ್ಲಿ ನೀವೇ ಅರೆಸ್ಟ್ ಆಗ್ಬೋದು. ನೀವು ನಮ್ಮನ್ನೇನು ಅರೆಸ್ಟ್ ಮಾಡಿ ಹೆದರಿಸ್ತೀರಿ ಸಿದ್ದರಾಮಯ್ಯನವರೇ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಯಾಕೆ ಪ್ರಹ್ಲಾದ್ ಜೋಶಿ ಇಷ್ಟೊಂದು ವ್ಯಗ್ರರಾಗಿದ್ದಾರೆ ಸಿದ್ದರಾಮಯ್ಯನವ್ರ ಮೇಲೆ? ಸಿದ್ದರಾಮಯ್ಯ ಅವ್ರ ಬಗ್ಗೆ ಇಲ್ಲಿ ತನಕ ಯಾವುದೇ ಆರೋಪಗಳಿಲ್ಲ, ಇದೊಂದು ಆರೋಪ ಇದೆ ಅಷ್ಟೇ. ಇಲ್ಲಿ ತನಕ ಯಾವುದೇ ಇಂಥ ವಾದ ವಿವಾದಗಳಲ್ಲಿ, ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಂಥ ಉದಾಹರಣೆ ಇಲ್ಲ. ಈಗ ಭ್ರಷ್ಟ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ, ಯಾಕೆ ಇಂಥ ಒಂದು ಪಾಲಿಟಿಕ್ಸ್ ನಡೀತಾ ಇದೆ ನಿಮಗೆ ಸಮಗ್ರವಾಗಿ 9 ಗಂಟೆ ಕರ್ನಾಟಕ ಪ್ರೈಮ್ ಟೈಮಲ್ಲಿ ಕೊಡ್ತೀನಿ. ಇದೀಗ ಕನ್ನಡದ ಮೇರು ನಿರೂಪಕಿ ಪುಟ್ಟಣ ಕಣಗಾಲ್ ಅವರ ಗರಡಿಯಲ್ಲಿ ಬೆಳೆದ ನಟ್ನೆಯಲು ಸೈ ಎನಿಸಿಕೊಂಡ ಅಪರ್ಣ, ಕನ್ನಡತಿ ಅಪರ್ಣ ನಮ್ಮ ನಗಲಿದ್ದಾರೆ. 58 ವರ್ಷ ವಯಸ್ಸಾಗಿತ್ತು ಅವರಿಗೆ. 2 ವರ್ಷಗಳ ಹಿಂದೆ ಕ್ಯಾನ್ಸರ್ನಿಂದ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಕ್ಯಾನ್ಸರ್ ಅವರನ್ನು ಆವರಿಸಿತ್ತು. ಆಮೇಲೆ ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿ ಆಗಿದ್ದರು. ಐಜಿಲಾ ಇಂದ್ರಜಿತ್ ಲಂಕೇಶ್ ಅವರನ್ನು ಐಜಿಲಾ ಅಂತ ಕರೀತಾಯಿದ್ರು. ಆಮೇಲೆ ಆ್ಯಕ್ಟಿಂಗ್ ಅವರು ಮಾಡಿದರೂ ಕೂಡ ಆ್ಯಕ್ಟಿಂಗಿಗಿಂತ ಹೆಚ್ಚಾಗಿ ಅವರ ಕನ್ನಡ, ಸ್ಫುಟವಾದ ಕನ್ನಡ ಎಲ್ಲರನ್ನ ಮನಸೂರೆಗೊಂಡಿತ್ತು. ಹಾಗಂತ ಅವರಿಗೆ ಇಂಗ್ಲೀಷ್ ಬರ್ತಾ ಇಲ್ಲ ಅಂತಲ್ಲ, ಇಂಗ್ಲೀಷ್ ಕಾರ್ಯಕ್ರಮವನ್ನು ಕೂಡ ಅವರು ಏನು ನಿರೂಪಕಿಯಾಗಿ ಕೆಲಸ ಮಾಡ್ತಾಯಿದ್ರು. ಆದರೆ ಬಹಳ ಆಕರ್ಷಣೆ ಏನು ಗೊತ್ತಾ, ಈಗ ಎಂಥದವರೇ ಇರಲಿ, ಕನ್ನಡ ಮಾತಾಡೋದು ತುಂಬ ಜನ ಇದಿರ್ಬೋದು, ಆದರೆ ಒಂದು ಕನ್ನಡ ಕಾರ್ಯಕ್ರಮ ಮಾಡುವಾಗ ಒಂದೇ ಒಂದು ಆಂಗ್ಲ ಪದ ಇಣುಕ್ತಾ ಇರಲಿಲ್ಲ ಅವರ ಭಾಷಾ ವೈಖರಿಯಲ್ಲಿ. ಅದೇ ಒಂದು ಆಂಗ್ಲ ಪದ ಇಣುಕ್ತಾ ಇರಲಿಲ್ಲ ಪ್ರತಿಯೊಂದಕ್ಕೂ ಕೂಡ. ಕೆಲವರೆಲ್ಲ ಈಗ ನಾವೆಲ್ಲ ಪ್ರಯತ್ನಪಟ್ಟು ಕನ್ನಡವನ್ನು ಹೇಳೋಕೆ ಹೋದರೆ ಅದೇನೋ ತುರುಕದಂಗೆ ಆಗುತ್ತೆ, ಇಂಗ್ಲೀಷ್ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ತುರುಕದಂಗೆ ಆಗುತ್ತೆ. ಬಟ್ ಅಪರ್ಣ ಅವರು ಹಾಗಲ್ಲ, ಸುಲಲಿತವಾಗಿ ಆ ಭಾಷೆ ಸುಲಲಿತವಾಗಿ ಬರ್ತಾಯಿತ್ತು ಅವ್ರಿಗೆ ಕನ್ನಡ. ಇಷ್ಟೆಲ್ಲ ಒಳ್ಳೆಯ ಅದ್ಭುತ ಪದಗಳಿದೆಯಾ ಅಂತ ಅನಿಸ್ತಾ ಇತ್ತು. ಶಾಶ್ವತವಾಗಿ ನಮ್ಮ ನಗಲಿದ್ದಾರೆ, ಅವರ ಆತ್ಮಕ್ಕೆ
ಶಾಂತಿ ಬಯಸ್ತಾ ಇದ್ದೀವಿ. ಯಾಕಂದರೆ ನಾವೆಲ್ಲರೂ ಕೂಡ ನಿರೂಪಕರೇ, ಅವರು ಕೂಡ ನಿರೂಪಕಿಯಾಗಿ ಭಾಳ ದೊಡ್ಡ ಪ್ರಸಿದ್ಧಿಯನ್ನು ಪಡೆದಂಥ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.